ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಇಂಡಿಯಾ T20 ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯಿತು ಫಾರ್ ಅಪ್ಕಮಿಂಗ್ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಇದೆ ಅಲ್ವಾ T20 ಸೀರೀಸ್. ಅದಕ್ಕೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡಿದ್ರು. ಅದ್ರ ಜೊತೆಗೆ ಏಷ್ಯನ್ ಗೇಮ್ಸ್ ಕೂಡ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಿದ್ರೆ. ಇದರಲ್ಲಿ ಕೆಲವು ಸರ್ಪ್ರೈಸ್ ಮೂವ್ಸ್ ನ ಮಾಡಿದ್ರೆ ಏನಂತ ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂತ ವಿಡಿಯೋ ನೋಡ್ತಾ ಇದ್ದೀರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡಿದೀನಿ. ಸ್ಕ್ವಾಡ್ ಬಂದ್ಬಿಟ್ಟು ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ T20 ಸೀರೀಸ್ ಇದೆ ಅಲ್ವಾ. ಅದಕ್ಕೆ ಕ್ಯಾಪ್ಟನ್ ಯಾರು? ಶ್ರೇಯಸ್ ಅಯ್ಯರ್. ನಾನು ಹಿಂದೆನೆ ಅಪ್ಡೇಟ್ ಕೊಟ್ಟಿದ್ದೆ, ಸೂರ್ಯಕುಮಾರ್ ಯಾದವ್ನ T20 ಕ್ಯಾಪ್ಟನ್ಸಿಂದ ಡ್ರಾಪ್ ಮಾಡ್ಬೇಕು, ಅವ್ರ ಜಾಗದಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ನೇಮಕ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದಾರಂತ. ಅದೇ ತರ ಆಯ್ತು ನೋಡಿ. ಮತ್ತೆ ವೈಸ್ ಕ್ಯಾಪ್ಟನ್ ಬಂದ್ಬಿಟ್ಟು ತಿಲಕ್ ವರ್ಮಾ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ, ತಿಲಕ್ ವರ್ಮನ ವೈಸ್ ಕ್ಯಾಪ್ಟನ್ ಮಾಡ್ಬೇಕು ಅಂತ. ಅದೇ ರೀತಿ ಆಗಿದೆ ನೋಡಿ. ಸೂರ್ಯಕುಮಾರ್ ಯಾದವ್ ಯಾವ ತರ ಆಯ್ತು ಅಂದ್ರೆ T20 ವರ್ಲ್ಡ್ ಕಪ್ ನ ವಿನ್ ಮಾಡಿಸ್ಕೊಟ್ರು. T20 ವರ್ಲ್ಡ್ ಕಪ್ ನ ವಿನ್ ಮಾಡಿಸ್ಕೊಟ್ಟಿದ್ದಾದ್ಮೇಲೆ ನೋಡಿ ಈ ತರ T20 ಕ್ಯಾಪ್ಟನ್ಸ್ ಇಂದ ಡ್ರಾಪ್ ಮಾಡಿದ್ರಂತ ಯೋಚನೆ ಮಾಡಿ ಯಾವ ತರ ಇದೆ ಕಾಂಪಿಟೇಷನ್ ಅಂತ. ಸೂರ್ಯಕುಮಾರ್ ಯಾದವ್ ಆಕ್ಚುಲಿ ಯಾಕಂದ್ರೆ ಅವ್ರನ್ನ ಡ್ರಾಪ್ ಮಾಡಿರೋದು ಅವ್ರ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಕ್ಯಾಪ್ಟನ್ಸಿನ ಚೆನ್ನಾಗಿನೇ ನಿಭಾಯಿಸಿದ್ದಾರೆ. ಬಟ್ ಅವ್ರ ಬ್ಯಾಟಿಂಗ್ ಅಂತ ಬಂದಾಗ ಅವ್ರ ಬ್ಯಾಟ್ ಇಂದ ರನ್ಸ್ ಬರ್ತಾ ಇದ್ದಿಲ್ಲ, ಸಖತ್ ಸ್ಟ್ರಗಲ್ ಪಡ್ತಾ ಇದ್ರು. ಆದ್ರಿಂದ ನೆಕ್ಸ್ಟ್ ಬರ್ತಾ ಇದೆಯಲ್ಲ T20 ವರ್ಲ್ಡ್ ಕಪ್, ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ತರ ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಸೂರ್ಯಕುಮಾರ್ ಯಾದವ್ನ ಟೀಮ್ ಇಂದಾನೆ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಕ್ಯಾಪ್ಟನ್ಸ್ ಇಂದ ಡ್ರಾಪ್ ಮಾಡಿದ್ದಾದ್ರೂ ಟೀಮ್ ಅಲ್ಲಿ ಇಟ್ಕೋತಾರ ಅನ್ಕ ಟೀಮ್ ಇಂದ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಇವ್ರದ್ದು ಮೇನ್ ಇವ್ರನ್ನ ಡ್ರಾಪ್ ಮಾಡಿದ ಕಾರಣನೇ ಅವ್ರ ಬ್ಯಾಟಿಂಗ್. ಇನ್ ಬ್ಯಾಟಿಂಗ್ ಅಲ್ಲಿ ಆಡ್ತಾ ಇದ್ದೀನಿ, ಆಸ್ ಎ ಪ್ಲೇಯರ್ ಆಗಿ ಕೂಡ ಆಡ್ಸ್ತಾರ, ಆಡ್ಸಕ್ ಹೋಗಲ್ಲ. ಯಾಕಂದ್ರೆ ನೋಡಿ, ಲಾಸ್ಟ್ T20 IPL ಅಲ್ಲೂ ಅಷ್ಟೇ ಅವ್ರ ಕಡೆಯಿಂದ ನಂತರ ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಲಾಸ್ಟ್ ವರ್ಲ್ಡ್ ಕಪ್ ವಿನ್ ಮಾಡಿಸ್ಕೊಟ್ರಲ್ವಾ, ಆ ಇದ್ರಲ್ಲೂ ಅಷ್ಟೇ ಇವ್ರು ಬ್ಯಾಟ್ ಇಂದ ರನ್ಸ್ ಬಂದಿದ್ದಿಲ್ಲ. ಆದ್ರಿಂದ ಕ್ಯಾಪ್ಟನ್ಸಿನ ಡ್ರಾಪ್ ಮಾಡಿದ್ರಿ. ನಾವು ಬ್ಯಾಟ್ ಇಂದ ರನ್ಸೇ ಬರ್ತಾರೆ, ಇನ್ನ ಪ್ಲೇಯರ್ ಆಗಿ ಆಡ್ಸ್ತಾರ, ಅದರಿಂದ ಪ್ಲೇಯರ್ ಆಗಿ ಕೂಡ ಡ್ರಾಪ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಸೂರ್ಯ ಕತೆ ಮುಗೀತು, ಇನ್ನಷ್ಟೇ ಅವ್ರು ಇನ್ನು ಕಮ್ ಬ್ಯಾಕ್ ಮಾಡಕ್ಕಾಗಲ್ಲ, ಸಖತ್ ಕಷ್ಟ ಇದೆ. ಆ ತರ ಕಾಂಪಿಟೇಷನ್ ಇರೋದು. ಇವಾಗ ನೋಡಿ, ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದ್ಬಿಟ್ಟಿದ್ದಾರೆ, ಒಳ್ಳೊಳ್ಳೆ ಯಂಗ್ ಪ್ಲೇಯರ್ಸ್ ಬಂದಿರೋದ್ರಿಂದ ಸೂರ್ಯಕುಮಾರ್ ಯಾದವ್ ಇನ್ ಗಾನ್ ಅಂತಾನೆ ಹೇಳ್ಬೋದು T20 ಕ್ರಿಕೆಟ್ ಇಂದ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್, ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಆಸ್ ಅವ್ರು ಇದ್ದೇ ಇರ್ತಾರೆ. ವೈಭವ್ ಸೂರ್ಯವಂಶಿ ಅಪ್ಡೇಟ್ ಕೊಟ್ಟಿದ್ದೆ, ಇಂಡಿಯಾ T20 ಕ್ರಿಕೆಟ್ ಗೆ ಇವ್ರನ್ನ ನೋಡ್ತಾ ಇದಾರಂತ. ಅದೇ ತರ ಆಯ್ತು ನೋಡಿ, ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಟ್ಟಿರೋದು. ಅವ್ರದ್ದು ಇವ್ರಿಗಿಂತ ಬೆಟರ್ ಆಗಿ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ. ಬಟ್ ಆದ್ರೂ ಇವ್ರು ಮಾಡಿರೋ ಧಮಾಕ ಯಾವ ತರ ಇರೋದು IPL ಅಲ್ಲಿ ನೋಡಿರ್ತೀರಾ. ಒಂಥರ ನಾಯಿಪಿರಿ ಚಚ್ಚಿ ಬಿಸಾಕ್ಬಿಟ್ರಿ, ಒಂಥರ ಧ್ವಂಸ ಮಾಡ್ಬಿಟ್ಟಿದ್ರು. ಪರ್ಫೆಕ್ಟ್ T20 ಬ್ಯಾಟರ್ ಅಂದ್ರೆ ಇವ್ರು ಅಂತ ಹೇಳ್ಬೋದು. ಆ ತರ ಧ್ವಂಸ ಮಾಡ್ತಾ ಇದ್ದು IPL ಅಲ್ಲಿ. ಆದ್ರಿಂದ ಇವ್ರು ನೋಡಿ ಎಷ್ಟು ಬೇಗ ಚಾನ್ಸ್ ಸಿಕ್ತು ಅಂತ. ಕೆಲವರು ಓವರ್ ದಿ ಇಯರ್ಸ್ ಆಡ್ತಾನೆ ಇರ್ತಾರೆ, ಟೀಮ್ ಇಂಡಿಯಾಗ ಆಡ್ಬೇಕಂತ ಚಾನ್ಸೇ ಸಿಗಲ್ಲ. ನೋಡಿ, ವೈಭವ್ ಸೂರ್ಯವಂಶಿ ಜಸ್ಟ್ ಅವ್ರಿಗೆ ಏಜ್ 15 or 16 ಅಷ್ಟೇ, ಅಷ್ಟೊಳಗಡೆ ಟೀಮ್ ಇಂಡಿಯಾಗ ಡೆಬ್ಯೂಟ್ ಮಾಡ್ತಾ ಇರೋದು ಯೋಚನೆ ಮಾಡಿ. ಒಂಥರ ಧ್ವಂಸ ಮಾಡಾಕಿದಾರೆ ಅಂತ ಹೇಳ್ಬೋದು T20 ಕ್ರಿಕೆಟ್ ಅಲ್ಲಿ. ನೋಡೋಣ ಇವ್ರಿಗೆ ಏನಾದ್ರು ಚಾನ್ಸ್ ಸಿಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಸಂಜು ಸ್ಯಾಮ್ಸನ್ ಈ ಸ್ಕ್ವಾಡ್ ಅಲ್ಲಿ ಇದಾರೆ. ಸಂಜು ಸ್ಯಾಮ್ಸನ್ ಮತ್ತೆ ಇವರು ಅಭಿಷೇಕ್ ಶರ್ಮಾ ಇರೋದ್ರಿಂದ ವೈಭವ್ ಸೂರ್ಯವಂಶಿಗೆ ಏನಾದ್ರು ಚಾನ್ಸ್ ಕೊಟ್ರೆ ಸಂಜು ಸ್ಯಾಮ್ಸನ್ ಕೂರ್ಸ್ತಾರ ಅಂತ ಅನಿಸ್ತಾ ಇದೆ. ಬಟ್ ಯಾರ್ಯಾರು ಆಡ್ತಾರ ಅಂತ ಅದು ಆಮೇಲೆ ನೋಡೋಣ. ಬಟ್ ಇವಾಗ ಸ್ಕ್ವಾಡ್ ನ ನೋಡೋಣ. ಮತ್ತೆ ವಿಕೆಟ್ ಕೀಪರ್ಸ್ ಅಲ್ಲಿ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್ ಇವರಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ಆಡ್ಸ್ಬೇಕು ಅನ್ಕೋತೀನಿ. ಬಟ್ ನೋಡೋಣ. ಅದಾದ್ಮೇಲೆ ಆಲ್ರೌಂಡರ್ಸ್ ನಿತೀಶ್ ಕುಮಾರ್ ರೆಡ್ಡಿ ಮೇಲೆ ಗೌತಮ್ ಗಂಭೀರ್ ಜಾಸ್ತಿ ಒಲವಿದೆ. ಹೌದು, ಈ IPL ಅಲ್ಲಿ ಚೆನ್ನಾಗಿ ಆಡಿದ್ರೆ. ಅದಕ್ಕೆ ಮುಂಚೆ ಎಲ್ಲ ಸ್ವಲ್ಪ ವರ್ಷಾಗಿನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಬಟ್ ಲಾಸ್ಟ್ IPL ಅಲ್ಲಿ ಚೆನ್ನಾಗಿ ಆಡಿದ್ರಲ್ಲ, ಆದ್ರಿಂದ ಗೌತಮ್ ಗಂಭೀರ್ ನೋಡಿ ಅವ್ರು ಚಾನ್ಸ್ ಕೊಟ್ಟಿದ್ರು ಅಂತ ಹೇಳ್ಬೋದು. ಸೆಲೆಕ್ಷನ್ ಕಮಿಟಿ ಅಜಿತ್ ಅಗರ್ಕರ್ ಅವರೆಲ್ಲ ಡಿಸಿಷನ್ ತಗೊಂಡಿರೋದು. ಪರವಾಗಿಲ್ಲ, ನಿತೀಶ್ ಕುಮಾರ್ ರೆಡ್ಡಿ ಏನು ಬ್ಯಾಡ್ ಕ್ರಿಕೆಟರ್ ಅಲ್ಲ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಆಲ್ರೌಂಡರ್ ಅಲ್ಲಿ ಇವ್ರು ಇರಲೇಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹೌದು, ಡೆಲ್ಲಿ ಕಡೆ ಏನಷ್ಟೊಂದೇನು ಅವ್ರ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ, ಬೌಲಿಂಗ್ ಅನ್ನ ಏನು ಮಾಡಕ್ಕಾಗಿಲ್ಲ. ಬಟ್ ಆದ್ರೂ ಟೀಮ್ ಇಂಡಿಯಾ ಅಂತ ಬಂದಾಗ ಇವರು ಕೆಲವು ಮ್ಯಾಚ್ ಇನ್ನಿಂಗ್ಸ್ 4 ಆಡಿದ್ದಾರೆ. ಆದ್ರಿಂದ ಅಕ್ಷರ್ ಪಟೇಲ್ ಚಾನ್ಸ್ ಕೊಟ್ಟಿದ್ದಾರೆ. ವಾಷಿಂಗ್ಟನ್ ಸುಂದರ್ ಈ IPL ಅಲ್ಲಿ ಚೆನ್ನಾಗಿ ಆಡಿದ್ರು. ಒಂಥರ ಬ್ಯಾಟಿಂಗ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ಬೌಲಿಂಗ್ ಅಲ್ಲಿ ಅಷ್ಟೊಂದು ಸದ್ದು ಮಾಡಿಲ್ಲ, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಸದ್ದು ಮಾಡಿದ್ರು. ಮತ್ತೆ ಶಿವಮ್ ದುಬೆ ಇವ್ರು ಆಲ್ರೌಂಡರು, ಬೇಕಾದ್ರೆ 2 ಓವರ್ ಆಗ್ತಾರೆ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಬೌಲರ್ಸ್ ಅಂತ ಬಂದಾಗ ರವಿ ಬಿಷ್ಣೋಯ್, ಇಲ್ಲಿ ಕುಲ್ದೀಪ್ ಯಾದವ್ ಚಾನ್ಸ್ ಕೊಟ್ಟಿಲ್ಲ, ಆದ್ರಿಂದ ರವಿ ಬಿಷ್ಣೋಯ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು, ಒಳ್ಳೆ ಬೌಲರ್ ಇಲ್ಲ ಅಂತಲ್ಲ, ಚೆನ್ನಾಗಿ ಮಾಡ್ತಾರೆ. ಅದಾದ ಮೊಹಮ್ಮದ್ ಸಿರಾಜ್ T20 ಅಷ್ಟೊಂದು ಸೂಕ್ತ ಅಲ್ಲ ಅವ್ರ ಕೈಯಲ್ಲಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಾಲ್ ಸ್ವಿಂಗ್ ಇದ್ದಾಗ ಚೆನ್ನಾಗಿನೇ ಮಾಡ್ತಾರೆ. ಅದಾದ್ಮೇಲೆ ಡೆತ್ ಓವರ್ಸ್ ಅಲ್ಲಿ ಅಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬಿಡ್ತಾರೆ. ಬಟ್ ಆದ್ರೂ ನೋಡೋಣ ಅನ್ಬಿಟ್ಟು ಏನ್ ಮಾಡಿದ್ರೆ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ ಇದು ಚಾನ್ಸ್ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಏನು ಕೊಟ್ಟಿರ್ತಾರೆ ಅಲ್ಲಿ ಬಾಲ್ ಸ್ವಿಂಗ್ ಅನ್ನೋದು ಆಗುತ್ತೆ. ಆದ್ರಿಂದ ನಂಗೆ ಅನ್ಸಂಗೆ ಸಿರಾಜ್ಗೆ ಹಾಕೊಂಡಿರ್ಬೋದು. ನೋಡೋಣ. ನೆಕ್ಸ್ಟ್ ಹರ್ಷಿತ್ ರಾಣಾ ಗಂಭೀರ್ ಬಿಟ್ಕೊಡ್ತಾರ. ಆಲ್ 3 ಫಾರ್ಮೆಟ್ ಪ್ಲೇಯರ್ ನ ಮಾಡ್ಬಿಟ್ಟಿದ್ದು ಗೌತಮ್ ಗಂಭೀರ್, ಹರ್ಷಿತ್ ರಾಣಾನ. ಅದೇನ್ ನಂಬಿಕೆ ಇಟ್ಟಿದಾರೋ ಗೊತ್ತಿಲ್ಲ. ಬಟ್ ಅದ್ರ ತಕ್ಕಂಗೆ ಅವ್ರು ಡೆಲಿವರ್ ಕೂಡ ಮಾಡ್ತಾ ಇದ್ದಾರೆ. ಅವರು ಟೆಸ್ಟ್ ಮ್ಯಾಚ್ ಅಲ್ಲೂ ಡೆಲಿವರ್ ಮಾಡ್ತಾ ಇದಾರೆ. ಅದಾದ್ಮೇಲೆ ODIs ಅಲ್ಲೂ ಪರವಾಗಿಲ್ಲ, T20 ಚೆನ್ನಾಗಿನೇ ಡೆಲಿವರ್ ಮಾಡ್ತಾ ಇದಾರೆ. ಆದ್ರಿಂದ ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು, ಏನು ಬ್ಯಾಡ್ ಡಿಸಿಷನ್ ಅಂತ ನೋಡಕ್ಕಾಗಲ್ಲ. ಅದಾದ ಹರ್ಷದೀಪ್ ಸಿಂಗ್ ಓವರ್ ದಿ ಇಯರ್ಸ್ ಆಡ್ಕೊ ಬರ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ. ಆದ್ರಿಂದ ಅವ್ರ ಕಾಮನು. ವರುಣ್ ಚಕ್ರವರ್ತಿನೂ ಅಷ್ಟೇ, ಲಾಸ್ಟ್ ಅವರು ಒಂಥರ 2.0 ವರ್ಷನ್. ಮೊದಲೆಲ್ಲ ಒಂಥರ ಫುಲ್ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ರು. ಇವಾಗ ಒಂಥರ ಮಿಸ್ಟೇಕ್ ಬೌಲರ್ ಆಗಿ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ರೀಡ್ ಮಾಡಕ್ಕೆ ಆಗ್ತಾ ಇಲ್ಲ. ಅದರಿಂದ ಅವ್ರು ಚಾನ್ಸ್ ಕೊಡ್ಲೇಬೇಕು. ಅದಾದ್ಮೇಲೆ ಪ್ರಿನ್ಸ್ ಯಾದವ್ ನೋಡಿ, ಈ ಸೀಸನ್ ಅಲ್ಲಿ LSC ಕಡೆ ಆಡಿದ್ದು IPL ಅಲ್ಲಿ ಒಂಥರ ಧ್ವಂಸ ಮಾಡಿದ್ರು. ಒಂಥರ ಅವ್ರು ನೋಡಿ ಲೈನ್ ಅಂಡ್ ಲೆಂತ್ ಮೇಲೆ ಸಖತ್ ಕಂಟ್ರೋಲ್ ಇದೆ. ಸಖತ್ ಎಲ್ಲಿ ಆಗ್ಬೇಕು ಅಲ್ಲೇ ಆಗ್ತಾರೆ, ಆ ತರ ಕಂಟ್ರೋಲ್ ಇರೋದು. ಆದ್ರಿಂದ ಅವ್ರ ಬೌಲಿಂಗ್ ಇಂಪ್ರೆಸ್ ಆಗ್ಬಿಟ್ಟು ಸೆಲೆಕ್ಷನ್ ಕಮಿಟಿ ಏನ್ ಮಾಡಿದಾರೆ, ಇವ್ರನ್ನ ಪ್ರಿನ್ಸ್ ಯಾದವ್ನ ಪಿಕ್ ಮಾಡಿದ್ರೆ ಒಳ್ಳೆ ಪಿಕ್ ಅಂತ ಹೇಳ್ತೀನಿ. ಹೌದು, ಸಖತ್ತಾಗಿನೇ ಮಾಡ್ತಾರೆ. LSC ಕಡೆಯನ್ನು ಅಷ್ಟೇ ಚೆನ್ನಾಗಿನೇ ಮಾಡಿದ್ರು.
ವಿರಾಟ್ ಕೊಹ್ಲಿ ಸಹ ಹೋಗ್ಲಿದ್ರು ಪ್ರಿನ್ಸ್ ಯಾದವ್ ನ ಆತರ ಬೌಲಿಂಗ್ ಮಾಡಿದ್ದು ಪ್ರಿನ್ಸ್ ಯಾದವ್. ಸ್ಕ್ವಾಡ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಅಲ್ಲೂ ಅಷ್ಟೇ, ಬೌಲಿಂಗ್ ಅಲ್ಲೂ ಅಷ್ಟೇ ಒಂಥರ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ. ಬಟ್ ನೋಡಿ, ಇದು ಮೇನ್ ಪ್ಲೇಯರ್ಸ್ ಗೆಲ್ಲ ರೆಸ್ಟ್ ಕೊಟ್ಟಿದ್ರಲ್ಲ, ಅವ್ರ ಅಬ್ಸೆನ್ಸ್ ಅಲ್ಲಿ ಬೇರೆಯವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿನೇ ಕಾಣ್ತಾ ಇದೆ, ಪರವಾಗಿಲ್ಲ. ಇವಾಗ ಏಷ್ಯನ್ ಗೇಮ್ಸ್ ನ T20 ಸ್ಕ್ವಾಡ್ ನ ನೋಡೋಣ. ನಾನು ಅವಾಗ್ಲೇ ಹೇಳ್ದಂಗೆ ಇವರು ಇಂಗ್ಲೆಂಡ್ ಮತ್ತೆ ಐರ್ಲೆಂಡ್ ವಿರುದ್ಧ ಸೀರೀಸ್ ಗೆ ಯಾವ ಸ್ಕ್ವಾಡ್ ಇತ್ತಲ್ಲ, ಆಲ್ಮೋಸ್ಟ್ ಅಲ್ಲಿ ಸೇಮ್ ಅಂತ ಹೇಳ್ಬೋದು. 2 ಚೇಂಜಸ್ ಅಷ್ಟೇ. ಅದೇ ಇಂಗ್ಲೆಂಡ್ ಐರ್ಲೆಂಡ್ ವಿರುದ್ಧ ಸೀರೀಸ್ ಗೆ 16 ಪ್ಲೇಯರ್ಸ್ ನ ಆಯ್ಕೆ ಮಾಡಿರೋದು. ಬಟ್ ಏಷ್ಯನ್ ಗೇಮ್ಸ್ ಅಂತ ಬಂದಾಗ 15 ಪ್ಲೇಯರ್ಸ್ ನ ಆಯ್ಕೆ ಮಾಡಬೇಕು. 15 ಪ್ಲೇಯರ್ಸ್ ನ ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಯಾರನ್ನ ಡ್ರಾಪ್ ಮಾಡಿದ್ದಾರೆ ಅಂದ್ರೆ ಮೊಹಮ್ಮದ್ ಸಿರಾಜ್ ನ ಡ್ರಾಪ್ ಮಾಡಿದ್ದಾರೆ. ಅವ್ರ ಜಾಗದಲ್ಲಿ ಬುಮ್ರಾ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೆ ಪ್ರಿನ್ಸ್ ಯಾದವ್ ನ ಡ್ರಾಪ್ ಮಾಡಿರೋದು. 15 ಪ್ಲೇಯರ್ಸ್ ಆಗುತ್ತೆ. ಈ ಬುಮ್ರಾನ ಏನಕ್ಕೆ ಹಾಕೊಂಡಿದ್ದಾರೆ ಅಂದ್ರೆ ಏಷ್ಯನ್ ಗೇಮ್ಸ್ ಗೆ ಇವಾಗ ಐರ್ಲೆಂಡ್ ಇಂಗ್ಲೆಂಡ್ ವಿರುದ್ಧ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಒಂಥರ ವರ್ಕ್ ಲೋಡ್ ಪ್ರಕಾರ ಏನ್ ಮಾಡಿದ್ರೆ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏಷ್ಯನ್ ಗೇಮ್ಸ್ ಮೇನು ಅಲ್ಲಿ ಗೆಲ್ಲೇಬೇಕು. ಆದ್ರಿಂದ ಏನ್ ಮಾಡಿದ್ರೆ ಬುಮ್ರಾಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಬುಮ್ರಾ ನೋಡಿ, ಅವ್ರಿಗೆ ಇರುವಂತ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರು ಹಾಕುವಂತ ಬೌಲಿಂಗ್ ಇರ್ಬೋದು, ಸಕಾಲಾಗಿ ಆಗ್ತಾರೆ. ಮತ್ತೆ ಟೀಮ್ ಇಂಡಿಯಾನ ಲೀಡ್ ಮಾಡ್ತಾರೆ ಬೌಲಿಂಗ್ ಯೂನಿಟ್ ಅಲ್ಲಿ. ಆದ್ರಿಂದ ಬುಮ್ರಾನ ಆಯ್ಕೆ ಮಾಡ್ಕೊಂಡಿದ್ದಾರೆ ಏಷ್ಯನ್ ಗೇಮ್ಸ್ ಗೆ. ಈ 2 ಸ್ಕ್ವಾಡ್ ಅಲ್ಲೇ ನಾನು ಸ್ವಲ್ಪ ಸರ್ಪ್ರೈಸ್ ಆಗಿದ್ದೆ ಯಾವ್ದಂದ್ರೆ ವೈಭವ್ ಸೂರ್ಯವಂಶಿ ಇದು ಬರ್ತಾರಂತ ಗೊತ್ತಿತ್ತು. ಬಟ್ ಆದ್ರೂ ಇಷ್ಟು ಬೇಗ ಟೀಮ್ ಇಂಡಿಯಾಗೆ ಬರ್ತಾರಂತ ಗೊತ್ತಿದ್ದಿಲ್ಲ. ಅದಾದ್ಮೇಲೆ ಪ್ರಿನ್ಸ್ ಯಾದವ್ ನ ಏಷ್ಯನ್ ಗೇಮ್ಸ್ ಹಾಕೊಂಡಿಲ್ಲ. ಆದ್ರೂ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಇದೆ ಅಲ್ವಾ, ಅದಕ್ಕೆ ಹಾಕೊಂಡಿದ್ರೆ ನೋಡೋಣ ಅವ್ರಿಗೇನಾದ್ರು ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ. ನೋಡಿ, ನನ್ನ ಪ್ರಕಾರ ಚೆನ್ನಾಗಿನೇ ಇದೆ, ಬ್ಯಾಲೆನ್ಸ್ ಆಗಿನಿದೆ. ಬಟ್ ಆದ್ರೆ ಏನಂದ್ರೆ ನಮ್ಮ RCB ಕಡೆಯಿಂದ ಒಬ್ಬನ್ನು ಪಿಕ್ ಮಾಡಿಲ್ಲ. ನಂಗೆ ಅನಿಸ್ದಂಗೆ ಏನಾದ್ರು ಸ್ವಲ್ಪ ರಜತ್ ಪಡಿತಾರ್ ಏನಾದ್ರು ಸ್ವಲ್ಪ ಕನ್ಸಿಡರ್ ಮಾಡ್ತಾರೇನೋ, ಮತ್ತೆ ದೇವದತ್ ಪಡಿಕಲ್ ಅವ್ನು ಏನಾದ್ರು ಕನ್ಸಿಡರ್ ಮಾಡ್ತಾರೇನೋ ಅನ್ಕೊಂಡ್ವಿ. ಬಟ್ ಅವರು ಇನ್ನೂ ಪ್ರೂವ್ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ಆದ್ರಿಂದ IPL ಅಲ್ಲಿ ಇನ್ನೂ ಓವರ್ ದ ಇಯರ್ಸ್ ಚೆನ್ನಾಗಿನೇ ಆಡ್ತಾ ಇರ್ಬೇಕು, ಪರ್ಫಾರ್ಮೆನ್ಸ್ ಕೊಡ್ಬೇಕು. ಅವಾಗ ಏನಾದ್ರು ಚಾನ್ಸ್ ಕೊಡ್ತಾರ ನೋಡೋಣ. ಬಟ್ ಈ ಸ್ಕ್ವಾಡ್ ಚೆನ್ನಾಗಿಲ್ಲ ಅಂತಲ್ಲ. ಬಟ್ ಬ್ಯಾಟಿಂಗ್ ಅಲ್ಲೂ ಅಷ್ಟೇ, ಬೌಲಿಂಗ್ ಅಲ್ಲೂ ಅಷ್ಟೇ, 2ರಲ್ಲೂ ಚೆನ್ನಾಗಿನೇ ಕಾಣಿಸ್ತಾ ಇದೆ. ಇವಾಗ ನಿಮ್ಮ ಅನಿಸಿಕೆನ ತಿಳಿಸಿ. ಇಲ್ಲ ಬೇರೆ ಪ್ಲೇಯರ್ ಯಾರಾದ್ರೂ ಚಾನ್ಸ್ ಕೊಡ್ಬೇಕಾಯ್ತಲ್ಲ, ಈ ಪ್ಲೇಯರ್ ನ ಹಾಕಬಾರ್ದಾಗಿತ್ತು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.